ಈಗ ನೀವು ಲೈಸೆನ್ಸ್ ಆಯ್ತಾ ಇಲ್ವೋ ಅವ್ರಿಗೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದೇ ಇರಬೇಕಲ್ಲ ಎಸ್ ಟಿ ಅಂದ್ರಲ್ಲ. ಎಸ್ ಟಿ ಇದೆ ಸರ್, ಇಲ್ಲಿ ಸೂಪರ್ಡೆಂಟ್ ಸರ್, ಅಧ್ಯಕ್ಷ. ಸರ್ ನಮಸ್ತೆ. ಈಗ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಹತ್ರ ಇವರೆಲ್ಲರೂ ಲೈಸೆನ್ಸ್ ತಗೊಂಡು ವರ್ಕ್ ಮಾಡ್ತಾಯಿದ್ರ ಇಲ್ಲ ವಿತೌಟ್ ಲೈಸೆನ್ಸ್ ಮಾಡ್ತಾಯಿದ್ರ? ರಿನ್ಯೂವಲ್ ಆಗದೆ ಇರೋರನ್ನ ಕಂಪ್ನಿನ ಮುಚ್ಚಾಕ್ತಂತೆ ಅವ್ರಿಗೆ ಹೆಂಗೆ ರನ್ನಿಂಗ್ ಮಾಡೋಕೆ ಬಿಟ್ಟಿದ್ದೀರಾ ಅಂತ ಗೊತ್ತಾಗಲಿಲ್ಲ. ಡೈರೆಕ್ಷನ್ ಏನು ಹೇಳಿದೆ? ಅದು ತೀರ್ಪು ಆಗೋವರೆಗೂ ಮಾಡಿ ಅಂತ ಹೇಳಿದ್ಯಾ? ತೀರ್ಪು ಆಗೋದು ನೀವು ಅವ್ರಿಗೆ ಅಷ್ಟೇ ತಗೋಬೋದು ಅಂದರೆ ನೀವು ಅವ್ರು ನಿಮಗೆ ಸ್ಟೇ ತಂದಿದ್ದಾರೆ ಕರೆಕ್ಟು, ಮತ್ತು ರೇಟನ್ನು ಅವ್ರು ಸರಿಯಾದಂಥ ರೀತಿಯಲ್ಲಿ ಅವ್ರು ಕೊಡ್ತಾ ಇಲ್ಲ. ಆಯಿತು, ಸ್ಟೇ ತಗೊಂಡವರೆಗೂ ಕೆಲಸ ಮಾಡಲಿ, ಸಂತೋಷ. ಜನಕ್ಕೂ ದುಪ್ಪಟ್ಟು ದರ ಹಾಕೊಂಡು ಡ್ರೈವರ್ಗೂ ಕಡಿಮೆ ಕೊಡ್ಕೊಂಡು ಮನೆ ಹಾಳು ಮಾಡ್ತಾರಲ್ಲ, ಅಟ್ಲೀಸ್ಟ್ ಅದಕ್ಕೆ ಡೈರೆಕ್ಷನ್ ಕೊಡಿದ್ರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಲೈಸೆನ್ಸ್ ಈಗ ಇಬ್ಬರದು ಇಲ್ಲ. ನಮ್ಮ ಎತ್ತಿಯವ್ರದ್ದು ಇಲ್ಲ. ಇವರು ಯಾರವರು ರ್ಯಾಪಿಡೋ ಎಲ್ಲ ರೋಡ್ ಸ್ಟೇನೇ ಅವರೆಲ್ಲ ಎಲ್ಲರದು ಒಂದ್ರ ಬಗ್ಗೆ ಅವರೆಲ್ಲ ಆಟ ಆಡ್ತಾರೆ. ಅಲ್ಲ ಸ್ಟೇ ಇದೆ ಹೇಳ್ಬೇಕಂದ್ರೆ ಅವ್ರಿಗೆ ಅವ್ರ ಬಗ್ಗೆ ಭಾಳ ಇದು ಆಗಿಬಿಟ್ಟಿದೆ. ನಮಗೆಲ್ಲ ಇರಿಟೇಟ್ ಆಗ್ತಾ ಇದೆ. ಕಡೆಗೆ ನಾವು ಇದು ಆಗ್ತಾಯಿಲ್ಲ ಸರ್. ಈಗ ಸ್ಟೇ ತಂದಿರೋ ಉದ್ದೇಶ ಏನು ಅಂದರೆ ಅವ್ರನ್ನೇನು ಕೇಳಬೇಡಿ ಅಂತ ಸ್ಟೇ ಕೊಟ್ಟಿದೆ, ಕರೆಕ್ಟ್ ಅಲ್ವಾ? ಆದರೆ ಬೇಡಿ ಅಂತ ಈಗ ಕರೆಕ್ಟ್ ಒಂದು ಗಾಡಿ ಹಿಡಿದ್ರೆ ಅದು ನಮಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ. ಕರೆಕ್ಟ್ ಸರ್, ಅವ್ರಿಗೆ ಒಂದು ಗಾಡಿ ಹಿಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಆದರೆ ನೀವೇ ಅಂದರೆ ಇವರು ಅಧೀಕ್ಷಕರು ಕೊಟ್ಟಿರುವಂಥ ಇದೇನು ದರದ ನಿಗದಿ ಮಾಡ್ಯಾವ್ರಲ್ಲ, ಈ ರೇಟ್ಗಿಂತ ಹೆಚ್ಚಿಗೆ ದರ ಜನಗಳಿಗೆ ವಿಧಿಸ್ತಾ ಇರೋದು, ಅದಕ್ಕಿಂತ ಕಡಿಮೆ ಕೊಟ್ಟು ನಮ್ಮನ್ನು ಪ್ರಾಣ ತೆಗಿತಾ ಇರೋದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟೆ. ಇದಕ್ಕೆ ನೀವು ಆಕ್ಷನ್ ತಗೋಬೋದಲ್ವಾ? ಇದಕ್ಕೆ ಎನ್ಫೋರ್ಸ್ಮೆಂಟ್ ಎಸ್, ನಾನು ಅದನ್ನೇ ಈಗ ಟೋಟಲ್ ಒಂದು 30-40 ಜನ ಕೊಟ್ಟಿದ್ವಿ. ನಾಳೆ ದಿನ ಬರ್ತಾನೆ ಇರ್ತಾರೆ. ನಾನೊಂದು ಕೊಟ್ಟಿದ್ದೀನಿ. ಬಟ್ ನಮ್ಗೆ ಬೇಕಾಗಿದ್ದೇನು ಅಂದರೆ ಲೈಸೆನ್ಸ್ ಇದೆಯಾ ಇಲ್ವೋ ಅಂತ ನಮ್ಗೆ ಬೇಕಾಗಿದೆ. ಲೈಸೆನ್ಸ್ ಇಲ್ದಂತ ಇವ್ರು ಇಷ್ಟೊಂದು ಆಟ ಆಡ್ತಾ ಇದ್ದಾರೆ, ಬರೀ ಸ್ಟೇ ಇಟ್ಕೊಂಡು. ಓಕೆ ನಡೀರಪ್ಪ, ನಾವೆಲ್ಲ ಲೈಸೆನ್ಸ್ ಇಟ್ಕೊಂಡಿದ್ದೀವಿ, ಏನೋ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡಿದ್ದೀವಿ, ಯೂನಿಫಾರ್ಮ್ ಹಾಕ್ಕೊಂಡಿದ್ದೀವಿ, ನಮ್ಗೆ ಲೀಗಲ್ ಇದ್ದೀವಿ. ಯಾರು ಏನೇ ಮಾಡಿದ್ರು ಮೀಟ್ರ್ ಇಲ್ದಂತೆ ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡಲೇಬೇಡಿ. ಪೊಲೀಸವರೇ ಬರಲಿ, ನಮ್ಮ ಹತ್ರ ಏನೇ ಇರ್ತಾವೋ ಆಧಾರಗಳನ್ನ ತೋರಿಸೋಣ. ಅದಕ್ಕಿಂತ ಬೇಸ್ಟ್ ನೀವು ಗ್ರೂಪ್ ಮಾಡ್ಕೊಂಡು ನಿಮ್ಮನ್ನೇ ಇದು ಮಾಡ್ಕೊಡಿ. ನಾವು ಬ್ಲಾಕ್ ಮಾಡೋದಂದ್ರೆ ನಮ್ಗೆ ಶಕ್ತಿ ಇಲ್ಲ ಈಗ ನಮ್ಗೆ ಹೇಳ್ಬೇಕಂದ್ರೆ. ಅಲ್ಲಲ್ಲ, ಬ್ಲಾಕ್ ಮಾಡಿದ್ರೆ ನಾವು ಅವ್ರನ್ನ ಬಿಡೋರೆಲ್ಲ ಬಿಡಿ. ಯಾಕಂದರೆ ನಮ್ಮ ಜನ ಇವರು ಅಲ್ಲಿರೋದು ಕಸ್ಟಮರ್ಗಳು. ಯಾಕಂದರೆ ನಾವು ಅವತ್ತು ಇವ್ರು ಸ್ಟಾರ್ಟಿಂಗಲ್ಲಿ ಬಂದಾಗ ನಮ್ಮನ್ನೆಲ್ಲ ನಮ್ಮ ಹತ್ರ ಇದ್ದಾರೆ ಡ್ರೈವರ್ ಅಂತ ತೋರಿಸಿ ಅವರು ಬೆಳೆದಿರೋದವರು. ಸರಿ ನಡೀರಪ್ಪ, ಸುಮ್ಮನೆ ಪಾಪ ಅವರು ಇದಾಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಮಾಹಿತಿ ಏನೋ ಮಾತಾಡ್ತಾ ಇದ್ರಿ. ರೇಟನ್ನು ಕೊಡ್ತಾ ಇಲ್ಲ ಅನ್ನೋದೇ ನಮ್ಗೆ ನೋವು ಸರ್. ಟ್ರಬಲ್ ನಾವು ನಿಮ್ಗಿಂತ ಜಾಸ್ತಿ ನಾವು ಡೆಪ್ತ್ ಹೋಗಿದ್ದೀವಿ. ಅವ್ರೇನು ಹೇಳ್ತಾರೆ ಗೊತ್ತಾ, ಒಬ್ಬ ಕಸ್ಟಮರು 100 ರೂಪಾಯಿಗೆ ಒಂದು ಬಾಡಿಗೆ ಸಿಗುತ್ತೆ ಅಂದರೆ ಇನ್ನೊಂದು ಯಾವುದೋ ಕಂಪ್ನಿನಲ್ಲಿ 70 ರೂಪಾಯಿ ಕಳ್ಸೋರು ಅದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಮಳೆ ಬರ್ತಾಯಿತ್ತು, ಹಂಗೆ ಆಟೋದಲ್ಲಿ ಹೋಗಲ್ಲ, ಇದಾಗ್ತಂತಂದ್ರೆ ಮಳೆ ಬಂದಾಗ ತೋರ್ಸತ್ತೆ ಯಾವ್ದು ನಮ್ಮ ಯಾವ್ದು 50 ರೂಪಾಯಿ 60 ರೂಪಾಯಿ ಹೊಡೆದ್ರು ಅಂದ್ರೆ ಅದು ಟಿಪ್ಸ್ ನೀವು ಕೊಡಕ್ಕೆ. ಅದು ನಾವು ಅದು ನಿಮ್ ಸಂತೋಷ ಕೊಡಂಗಿರೋ ಕೊಡ್ಬೋದು, ಬಿಡದೇ ಇರ್ಬೋದು. ಆದ್ರೆ ಅವನೇ ಟಿಪ್ಸ್ ಹಾಕ್ಲಿಲ್ಲ ಅಂದ್ರೆ ಬರೋದೇ ಇಲ್ಲ. ಅದು ಯಾಕೆ ಹಾಕ್ಲಿಲ್ಲ ಅಂತ ಕೇಳಿ, ಅದು ಕೇಳಿ, ಅದು ಕರೆಕ್ಟ್ ಆಗಿ ರೇಟಿಂಗ್ ಕೊಡ್ತಾನೆ ನಮಗೆ. ಆಟೋದನು 10 ರೂಪಾಯಿ ಎಕ್ಸ್ಟ್ರಾ ಕೇಳಬಿಟ್ರೆ ಡಿಮ್ಯಾಂಡ್ ಆಫ್ ಎಕ್ಸಸ್ ಫೇರ್ ಅಂತೇಳಿ ಪೆನಾಲ್ಟಿ ಹಾಕುತ್ತೆ ಗೌರ್ಮೆಂಟ್. ಇದೇ ಕಂಪ್ನಿಯವನು ಯಾರು ಬಂತಾರೆ ಬ್ರದರ್ ಬಂದು ಎನ್ಫೋರ್ಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟು ಯಾರು ಮಾಡ್ತಾರೆ? ನಾವು ಮಾಡಿದೀವಲ್ಲ ಈಗ. ನೀವು ಅಸೋಸಿಯೇಷನ್ ಇದೆ, ನಂದು ಅಸೋಸಿಯೇಷನ್ ಇಲ್ಲ ಸರ್, ನಾವೆಲ್ಲ ಇಂಡಿಪೆಂಡೆಂಟ್ ಬಂದಿದ್ದೀರಿ, ಮಾಡಿದ್ದೀರಿ, ಟೀಮ್ ಇದೆ, ಅವರು ಆಕ್ಚುಲಿ ವರ್ಕರ್ಸ್ ಇದ್ದಾರೆ. ಒಬ್ಬೊಬ್ರು ಪಬ್ಲಿಕ್ ಬಂದಿಯಾ, ನಾವೆಲ್ಲ ಕೆಲಸ ಮಾಡೋರು. ಮೇನ್ ಇಂಪಾರ್ಟೆಂಟ್ ನಾನು ಅದನ್ನು ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ, ನೀವು ಕನ್ಸ್ಯೂಮರ್ ಫೋರಮಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ, ಇವ್ರು ತಗೊಂಡಿರೋ ಬಿಲ್ಲನ್ನು ತಗೊಂಡೋಗಿ ಹಾಕಿ ಕಂಪ್ನಿನ ಮುಚ್ಚಾಕ್ತಾರೆ ಅಂತ ಅವ್ರು ರೆಡಿ ಇಲ್ಲ ಕಸ್ಟಮರ್ಗಳು. ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಆಸ್ ಎ ಡ್ರೈವರ್ ಆಗಿ ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಇದೀವಿ. ಒಟ್ನಲ್ಲಿ ನಮ್ಗೆ ಬರಬೇಕಾದ್ರೆ ನಮ್ಗೆ ಬೇಕಾಗಿದ್ದು ಇಷ್ಟೇ ಸರ್. ನಾವು ಸರ್ಕಾರದ ರೇಟಲ್ಲಿ ಡ್ಯೂಟಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಜಾಸ್ತಿ ತಗೊಳಕ್ಕೆ ರೆಡಿ ಇಲ್ಲ. ಏನು ಸರ್ಕಾರದ ಏನೈತೆ 24 ರೂಪಾಯಿ ಹೇಳಿದೆ. 24 ರೂಪಾಯಿ ನಾವು ಮೀಟ್ರ್ ಹಾಕ್ತೀವಿ. ನಮ್ಮದು ಮೀಟ್ರ್ ಇದೆ, ಆಟೋ ಥರದ್ದೇ ನಮ್ಮದು ಒಂದು ಮೀಟ್ರ್ ಇದೆ, ಡಿಜಿಟಲು ಹಾಕಂತೀವಿ, ಸರ್ವಿಸ್ ಕೊಡ್ತೀವಿ, ಜನಕ್ಕೆ ಇನ್ವಾಯ್ಸ್ ಕೊಡ್ತೀವಿ. ಈಗ ನಿಮ್ಮದು ಕಾರು ಇದೆ, ಆಟೋನೂ ಇದೆ. ಅದರಲ್ಲಿ ಮಿನಿ ಗಾಡಿ, ಸಿಡನ್ ಗಾಡಿ, SUV ಗಾಡಿ ಎಲ್ಲ ಇದ್ದಾವೆ. ಇಲ್ಲೇನು ಹೇಳಿತೆ 28, 32 ಇದೇನು ಚಾರ್ಜ್ ಇದೆ? ಕ್ವೆಶ್ಚನ್ ಮಾರ್ಕ್ ಏನು ಸರ್ ಗೊತ್ತಾ, ಈ ಡೈರೆಕ್ಷನ್ ಬಗ್ಗೆ ಅವ್ರು ನಡೆಸ್ತಾ ಇಲ್ಲ. ಬಂದಿದ್ರು ಮಾಡ್ತಾ ಇಲ್ಲ ಅಂತ ಅವ್ರ 24 ರೂಪಾಯಿ ಇದೆ 10 ಲಕ್ಷದ ಒಳಗಡೆ ಇರುವಂತ ಗಾಡಿಗಳಿಗೆ ಎಲ್ಲ ನಮಗೂ ಮಾಡ್ಕೊಡ್ತೀವಿ.
ಇಲ್ಲಿ ನಾವು ಲಾರಿ ಅವರೇ ಹಾಂ ನಮಗೂ ಮಾಡಿಕೊಟ್ಟಿದ್ದಾರೆ. ಹಾಂ 6 ವೀಲ್ಗೆ ಕ್ಯಾಂಟ್ರಿಗೆ ಇಷ್ಟು, 10 ವೀಲ್ಗೆ ಇಷ್ಟು, 12 ವೀಲ್ಗೆ ಇಷ್ಟು, 14 ವೀಲ್ಗೆ ಇಷ್ಟು, 16 ವೀಲ್ಗೆ ಇಷ್ಟು, ನಮಗೂ ರೇಟ್ ಮಾಡಿಕೊಟ್ಟಿದ್ದಾರೆ. ನಾವು ಲಾರಿ ಓಕೆ ಹೇಳಿದ್ದು ನಾವು ಕಸ್ಟಮರ್ ಆಯ್ತು. ನಮಗೇನು ಸ್ವಂತ ಗಾಡಿನೇ ಮಡಿಕೊಂಡು ಮೆಟ್ರೋ ಹೋಗ್ತೀವಿ. ಹೌದು ನಾವು ಮಲ್ಲೇಶ್ವರಮಲ್ಲಿರೋದು, KR ಪುರಂ ಗಾಡಿ ತಗೊಂಡು ಹೋಗೋದೇ ಇಲ್ಲ. ಕರೆಕ್ಟ್ ಟ್ರಾಫಿಕ್ ಅವಾಗ ಕ್ಯಾಬೇ ಬಳಸ್ಬೇಕು. ಬೆಂಗಳೂರಿನಲ್ಲಿನೂ ಇದು KR ಪುರಂ ಇಳ್ಕೊಳ್ತೀವಿ, ಕ್ಯಾಬ್ ಬುಕ್ ಮಾಡ್ತೀವಿ. ಕ್ಯಾಬ್ ಮಾಡಿದಾಗ ಅಲ್ಲೂ ಅದೇ ಹೇಳಿದ್ನಲ್ಲ, ಟಿಪ್ಸು 100 ರೂಪಾಯಿ ಕೊಟ್ಟರೆ. ಸರ್ ಈಗ ನೀವಂದ್ರೆ ಮಲ್ಲೇಶ್ವರಮಿಂದ KR ಪುರಂ ಹೋಗ್ತೀವಿ ಅಂತ, ಈಗ ನಾವು ದುಡ್ಡನ್ನು ಸಂಪಾದನೆ ಮಾಡಕ್ ಬಂದಿರ್ತೀವಿ, ಬರೀ 100 ರೂಪಾಯಿಂದ 120 ರೂಪಾಯಿ ಬಂದ್ರೆ ನಾವು ತಗೊಳ್ಳಲ್ಲ. ನಾನೇನು ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಅದಕ್ಕೂ ನಾನು ಸರ್ವಿಸ್ ಕೊಡಬೇಕು ಅಂದ್ರೆ ಲಾಂಗ್ ಡಿಸ್ಟೆನ್ಸ್ಗೂ ಕೂಡ ಸೇಮ್ ಆಸ್ ಇಟ್ ಇಸ್ ದುಡ್ಡು ಕೊಟ್ಬಿಡಿ. ಅಯ್ಯೋ ನಾವು ಆ ಟ್ರಾಫಿಕ್ ಜಾಮ್ಗೋಸ್ಕರ ನಾವು ಬೇರೆ ಎಲ್ಲೂ ಹೋಗಲ್ಲ. KR ಪುರಂ ಅಂತ ಅಂದ್ರೆ ಗಾಡಿಲು ನಾವು ರೆಡಿ ಇದೀವಿ ನಿಮ್ಗೆ ಸರ್ವಿಸ್ ಕೊಡೋಕೆ. ಮಲ್ಲೇಶ್ವರಮಿಂದ ನಾನು ಹೇಳ್ತಾ ಇರೋದು ಅದೇ, ನೀವು ಅದು ನನಗೆ ಗೊತ್ತೈತೆ. ಅದೇ ಹೆಬ್ಬಾಳಕ್ಕೆ ಹೋಗಿ, ಅದೇ ಕನಕಪುರ ರೋಡ್ ಹೋಗಿ, ಅದೇ ಮೈಸೂರು ರೋಡ್, ಅದಕ್ಕೆ ಯಾತ್ಗೂ ಬರಲ್ಲ. ಹೈದರಾಬಾದ್ ರೋಡ್ಗೂ ಯಾತ್ಗೂ ಬರಲ್ಲ. KR ಪುರಂ ಹೋಯ್ತು ಅಂತಂದ್ರೆ ಒಂದು ದಿನ ವೇಸ್ಟ್. ಹೌದು ಅದೇ ಮೆಟ್ರೋದಲ್ಲಿ ಹೋದ್ರೆ ನನಗೆ ಈಸಿ. ಸಂತೋಷ ಸರ್. ಟ್ರಾನ್ಸ್ಪೋರ್ಟೇಷನ್ ಅಲ್ಲಲ್ಲ, ಟ್ರಾನ್ಸ್ಪೋರ್ಟೇಷನ್ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವಿದೀವಿ, ನಾವು ದಿನ ನೀರಲ್ಲಿ ಮೀನು ನಾವು ಈಜಿ ಇರುತ್ತೆ ನಮ್ಮ ಕೆಲಸ. ನಮ್ಮ ಟ್ರಾಫಿಕ್ ಏನು ದೊಡ್ಡ ಮ್ಯಾಟ್ರೇ ಅಲ್ಲ. ನಮ್ಗೇನು ಅಂದರೆ ದುಡ್ದಿದ್ದ ತಕ್ಕನಾಗಿ ಕಿಲೋಮೀಟರ್ ಓಡಿದ ತಕ್ಷಣ ಬಿಲ್ ಬರಬೇಕಷ್ಟೇ ನಾವು ಕೇಳೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಸಿಗೋಣ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ರಾಜಶೇಖರ್. ನಾನು ನಾಗೇಶ್ ಗೌಡ ಅಂತೇಳಿ ಇಂಡಿಪೆಂಡೆಂಟ್ ಫೈಟರ್ ಅಂತ, ನನ್ನದೇ ಆದಂಥ ಒಂದು ಸೋಷಿಯಲ್ ಮೀಡಿಯಾ ಇದೆ. ಇವರೆಲ್ಲರನ್ನ ಇಂಡಿಪೆಂಡೆಂಟ್ ಫೈಟರ್ಸ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಹಿಂಬಾಲಕರನ್ನ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾಳೆ ನಾನು ಸತ್ತೋಗ್ಬಿಟ್ರು ನಂತರ ಇವ್ರು ಬಂದು ಮಾತಾಡಬೇಕು. ಅದಕ್ಕೆ ಇವ್ರಿಗೆಲ್ಲ ಹೇಳಿದ್ದೇನೆಂದರೆ, ನಾನು ಏನು ಮಾತಾಡ್ತೀನಿ ಬಂದು ನೋಡ್ರಪ್ಪ, ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ನಮ್ಮ ಸೇವೆ ಮಾಡ್ತಾ ಇರ್ತಾರೆ, ನಾವು ಅವ್ರ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಯಾರನ್ನೂ ಅವರು ಕೆಲಸ ಮಾಡ್ತಾರೆ ನನ್ನ ಇಷ್ಟ ಕಷ್ಟಪಡೋದು ನೀವು ಅಲ್ವಾ? ಸಿಸ್ಟಮ್ದಾಗೆ ಎಲ್ಲ ಜಾಸ್ತಿ ಕಷ್ಟಪಡೋದು ನೀವು. ನಡೀರಪ್ಪ, ಆಯ್ತು, ಓಕೆ. ಆದ್ರೂ ಕೂಡ ನಮ್ಗೆ ಒಳ್ಳೆ ಬಿಲ್ ಒಂದು ಧೈರ್ಯ ಸಿಗ್ತೇನ್ರಪ್ಪ ನಿಮ್ಗೆ. ಬನ್ನಿ, ಪೊಲೀಸ್ನವರು ಕರ್ಸಿ ಮಾತಾಡೋ ಧೈರ್ಯ ಸಿಗ್ತಾ? ನಡೀರಿ. ಥ್ಯಾಂಕ್ ಯು ಸರ್.